ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಿಗ್ಗೆ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಚಂದನು ಮನೆಗೆ ಬಂದಿದ್ದರು ಆ್ಯಂಡ್ ನಮ್ಮ ಅಕ್ಕನ ಮಕ್ಕಳು ಬಂದಿದ್ದರು ರಜಾ ಅಂತ ಹೇಳ್ಬಿಟ್ಟು. ಅವರೆಲ್ಲರೂ ಇದ್ದರೆ ಪಾಪುನ ನನ್ನ ಕೈ ಕೊಡೋದೇ ಇಲ್ಲ, ಅವರೇ ಆಟ ಆಡಿಸ್ತಿರ್ತಾರೆ. ಸೊ ನಾನು ಫ್ರೀಯಾಗಿರ್ತೀನಿ, ಹಾಗಾಗಿ ವ್ಲಾಗ್ ಮಾಡೋಣ ಅಂತ ಶುರು ಮಾಡಿಕೊಂಡೆ. ಇವತ್ತು ಬೆಳಿಗ್ಗೆನೇ ಒಂದು ಪಾಪುಗೆ ಒಂದು ಶಾಂಪೂ ಬುಕ್ ಮಾಡಿದೆ. ಸೊ ಅದು ಬಂತು, ಅದನ್ನು ರಿಸೀವ್ ಮಾಡಿಕೊಂಡು ಅದಾದಮೇಲೆ ಮಾರ್ನಿಂಗು ನಾನು ಜೀರಿಗೆ ನೀರನ್ನ ಕುಡಿತೀನಿ. ಅದಾದಮೇಲೆ ಸ್ವಲ್ಪ ಮುಸ್ಲಿನ ತಿಂದೆ. ಅದಾದಮೇಲೆ ಪಾಪುನ ಎತ್ಕೊಂಡು ಆಟ ಆಡಿಸ್ತಾ ಇದ್ದೆ. ಸ್ವಲ್ಪ ಆಚೆ ಹೋಗೋದಿತ್ತು ನಮ್ಮ ಅಕ್ಕನೂ ನಾನು, ಹಾಗಾಗಿ ರೆಡಿ ಆಗಿಬಿಟ್ಟು ಅವನ್ನ ಆಟ ಆಡಿಸ್ಕೊಂಡು ಕೂತಿದ್ದೆ. ಅವನ್ನ ಮಲಗಿಸ್ಬಿಟ್ಟು ಹೋಗೋಣ ಅಂತ ಮಲಗ್ಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಅವನು ಮಲ್ಕೋತಾನೇ ಇಲ್ಲ. ಸೇಮ್ ಅಕ್ಕ ಮಾಡಿರೋ ಥರನೇ ಇದೆ, ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಮಾಡಿದ್ದಾನೆ. ಆ ಗಮನದಲ್ಲೇ ಫಸ್ಟ್ ಊಟ ಮಾಡಬೇಕು ಅನಿಸ್ತದೆ, ಅಷ್ಟು ಸಕ್ಕದಾಗಿದೆ. ಸಾಂಬಾರು ಅನಿಸ್ತಾ ಇದೆ. ನಮ್ಮ ಅಕ್ಕ ಉಪ್ಸಾರನ್ನ ಸಕ್ಕದಾಗಿ ಮಾಡ್ತಾಳು. ಉಪ್ಸಾರು ಅಂದರೆ ಏನು ಸರಿ, ಬಸ್ಸಾರನ್ನ ಉಪ್ಸಾರು ಅಂತೀವಿ ನಾವು. ಆ್ಯಕ್ಚುಲಿ ಮಧ್ಯಾಹ್ನ ಊಟಕ್ಕೆ ನಮ್ಮ ಅಕ್ಕ ಉಪ್ಸಾರು ಮಾಡಿದರು. ಉಪ್ಸಾರು ಅಂತ ಅಂದರೆ ಉಪ್ಪು ಪ್ಲಸ್ ಸಾರು ಅಲ್ಲ, ಉಪ್ಸಾರು ಆ ಥರ ಅಲ್ಲ. ಇದು ಬಸ್ಸಾರು ಅಂತಾರಲ್ಲ ಅದು, ಕೆಲವೊಂದು ಕಡೆ ಕಾಯಿಸೋ ಸಾರು ಅಂತಲೂ ಅಂತಾರೆ. ಅದನ್ನು ಮಾಡಿದರು. ನನಗೆ ಅವ್ರು ಮಾಡೋ ಉಪ್ಸಾರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಜೊತೆಗೆ ನಂಚ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಆಲೂ ಫ್ರೈ ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಊಟ ಮುಗಿಸ್ಕೊಂಡು ಪಾಪುನ ಮಲಗಿಸ್ಬಿಟ್ಟು ಆಚೆ ಹೋಗೋದಿತ್ತಲ್ಲ, ನಾನು ನಮ್ಮ ಅಕ್ಕ ಹೊರಟ್ವಿ. ಪಾಪು ಎದ್ದೇಳು ಅಷ್ಟರೊಳಗೆ ಬರಬೇಕು ಅಂತ ಹೇಳ್ಬಿಟ್ಟು, ಪಾಪುಗೆ 5 ತಿಂಗಳಾಗಿತ್ತಲ್ಲ, ಸೊ ಹಂಗಾಗಿ ಕಿವಿ ಚುಚ್ಚಿಸ್ಬೇಕಿತ್ತು. ಅವನಿಗೆ ಕಿವಿ ಚುಚ್ಚೋದಕ್ಕೆ ರಿಂಗು ಮತ್ತು ಸೊಂಟಕ್ಕೆ ಬೆಳ್ಳಿ ಉಡ್ದಾರ ಬರುತ್ತಲ್ಲ, ಬೆಳ್ಳಿದು ಮತ್ತು ಕಾಲು ಚೈನು ಎಲ್ಲ ತೊಗೊಳ್ಳೋಣ ಅಂತೇಳ್ಬಿಟ್ಟು ಹೋದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಯಪ್ಪ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಸೊ ಇವತ್ತು ಬೇಡ ಅಂತ ಹೇಳಿಬಿಟ್ಟು ಅಲ್ಲೇ ಗೋ ಕಲರ್ಸ್ಗೆ ಹೋಗ್ಬಿಟ್ಟು ಸ್ವಲ್ಪ ಪ್ಯಾಂಟ್ಸ್ ತೊಗೊಳೋದಿತ್ತು, ತೊಗೊಂಡು ಮನೆಗೆ ಬಂದೆ. ಮನೆಗೆ ಬಂದಾದಮೇಲೆ ನಿಜವಾಗ್ಲೂ ಹೇಳ್ತೀನಿ, ನನ್ನ ಹೇರ್ ಫಾಲ್ ಆಗ್ತದೆ ಅಂತ ಹೇಳಿದ್ರೆ ನೀವು ನಂಬಲ್ಲ. ಕೆಲವೊಬ್ರು ಹೇಳ್ತಾರೆ ಬಾಣಂತನದಲ್ಲಿ ಹೇರ್ ಫಾಲ್ ಆಗುತ್ತೆ 1 ಇಯರ್ವರೆಗೂ ಅಂತ ಯಾರೋ ಕಮೆಂಟ್ ಮಾಡಿದರು, ಆ್ಯಂಡ್ 7 ಮಂತ್ಸ್ವರೆಗೂ ಅಂತ ತುಂಬ ಜನ ಹೇಳಿದ್ರು. ನಿಜವಾಗ್ಲೂ ಈ ಥರ ಏನಾದರೂ ಹೇರ್ ಫಾಲ್ ಆದರೆ ಖಂಡಿತವಾಗ್ಲೂ ಬೋರ್ಡ್ ಆಗೋದಂತೂ ಗ್ಯಾರಂಟಿ. ಆ ಥರ ಹೇರ್ ಫಾಲ್ ಆಗ್ತಿದೆ ನನಗೆ. ಸೊ ಹಾಗಾಗಿ ಆಯಿಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೆ. ಆಯಿಲ್ನು ಮಾಡಾಯಿತು. ಸೊ ಈರುಳ್ಳಿ ಹಾಕೋದು ಮರೆತುಬಿಟ್ಟಿದ್ದೆ, ಲಾಸ್ಟಲ್ಲಿ ಹಾಕ್ತೆ. ಅದನ್ನು ಫಸ್ಟೇ ಹಾಕಬೇಕಾಗಿತ್ತು ಆ್ಯಕ್ಚುಲಿ. ಸೊ ನೋಡಿ ಹೆಂಗೆ ಬಂದಿದೆ ಆಯಿಲು. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದರೆ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದು ಆಯಿಲ್ ಮಾಡಾದಮೇಲೆ ಮತ್ತೆ ಸಾಯಂಕಾಲ ಆಗ್ತಿದ್ದಂಗೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಮನೇಲಿ ಎಲ್ಲರೂ ಇದ್ರಲ್ಲ, ಹಾಗಾಗಿ ಫ್ರೆಂಚ್ ಫ್ರೈಸ್ನ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಅದನ್ನು ತಿನ್ನೋದಕ್ಕೆ. ಬಟ್ ನನಗೆ ಜಾಸ್ತಿ ಕೊಡೋದೇ ಇಲ್ಲ ಅಂತ ಹೇಳ್ತಾರೆ, ನೀನು ತಿನ್ನಬಾರ್ದು ಅಂತ ಹೇಳ್ಬಿಟ್ಟು. ಬಟ್ ನಾನು ಬಿಡಲ್ಲ, ತಿಂದೆ. ಇವತ್ತು ಫುಲ್ಲು ಫ್ರೆಂಚ್ ಫ್ರೈಸ್ ಅಂತೆ ಅದು ಇದು ತಿಂಡಿ ತಿಂತಾನೇ ಇದ್ವಿ. ಚಂದು ಬಾದುಷ ತಂದಿದ್ರು, ಅದೂ ನನ್ನ ಫೇವ್ರೇಟೆ. ವಿಷ್ಣುವರ್ಧನ್ ಎಲ್ಲ ಫಿಲಮಲ್ಲಿ ಹಿಂಗೆ ಎಲ್ಲ ಕೈ ಮುಚ್ಕೊಡ್ಕೊಂಡು ಹೋಗ್ತಿರಲ್ಲ, ಕೊಡ್ಕೊಳಿಸ್ತಾ ಕೊಟ್ಟಿದ್ಯಾ ಕಾಫಿ ಅಂತ. ಪಾಪು ಆ್ಯಕ್ಚುಲಿ ಪಾಪು ಹೆಂಗೆ ಕಲ್ತ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ನಾವೊಂದು 4-5 ಜನ ಇದ್ದೀವಲ್ಲ ಮನೇಲಿ, ಅವ್ರ ಹತ್ರ ಬಿಟ್ಟು ಬೇರೆ ಹತ್ರ ಹೋಗೋದೇ ಇಲ್ಲ. ಮತ್ತು 1 ವೀಕ್ ಯಾರಾದರೂ ಬಂದಿಲ್ಲ, ಇವಾಗ ಚಂದು ಸ್ಯಾಟರ್ಡೆ ಸಂಡೇ ಬರ್ತಿರ್ತಾರೆ. ಸೊ ಸ್ಯಾಟರ್ಡೆ ಬಂದಾಗ ಒಂದು ಸ್ವಲ್ಪ ಹೊತ್ತು ಹೋಗಲ್ಲ ಅವನು. ಅವರು ಒನ್ ಡೇ ಫುಲ್ಲು ಅವ್ರು ಅಲ್ಲೇ ಇದ್ದರು ಅಂತ ಹೇಳಿದ್ರೆ ಮತ್ತೆ ಹೋಗ್ತಾನೆ, ಇಲ್ಲ ಅಂತ ಅಂದರೆ ಹೋಗಲ್ಲ. ಇವಾಗ ಬಂದಿದ್ದಾರಲ್ಲ, ಸೊ ಹಂಗಾಗಿ ಅವ್ನು ಹೋಗ್ತಾನೆ ಇಲ್ಲ. ಆಮೇಲೆ ಸರಿ ಹೋಗ್ಬಿಡ್ತಾನೆ. ನೋಡಿ ಹೋಗ್ಬಿಟ್ಟ ಇವಾಗ. ಈಗ ನಾನು ನಮ್ಮ ಪಾಪುದು ಫೇಸ್ನ ರಿವೀಲ್ ಮಾಡ್ತಾ ಇದ್ದೀನಿ. ನೀವೆಲ್ಲ ತೋರಿಸಿ ಅಂತ ಕೇಳ್ತಿದ್ರಲ್ಲ, ಅದಕ್ಕೆ ತೋರಿಸ್ಬಿಡೋದ ಪಾಪು ನಿನ್ನ ಮುಖನ ಹೆಂಗಿದೆಯಾ ನೀನು ಅಂತ. ಕಣ್ಣಾಗ್ಬಿಡಿ, ನೋ ದೃಷ್ಟಿ ಪ್ಲೀಸ್. ನಮ್ಮ ಪಾಪು ಈ ಕಡೆ ತಿರ್ಗ್ತಾನೆ, ಈ ಕಡೆಯಿಂದ ತಿರ್ಗ್ತಾನೆ. ಈಗ ರೊಟೇಟ್ 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 ನೋಡಿ. ನಕ್ಬಿಡು ಮಗನ ಎಲ್ಲರಿಗೂ ಒಂದ್ಸಲ. ಕಟ್. ನಕ್ಬಿಡಪ್ಪ ಪಪ್ಪು, ನಕ್ಬಿಡು ಪಾಪು. ಪಪ್ಪು ಇಲ್ಲಿ ನೋಡು, ಅವನಿಗೆ ಮೂಡಿಲ್ಲ. ನಕ್ಬಿಡು ಮಗನೇ. ನಕ್ಬಿಟ್ಟ. ಕೊನೆಗೂ ಫೇಸ್ ತೋರಿಸಿದ್ವಿ. ಅಂದರೆ ಇಷ್ಟು ದಿವಸ ಎಲ್ಲೂ ಫೋಟೋನೂ ಹಾಕಿರಲಿಲ್ಲ, ನಾನು ಯಾವ ವಿಡಿಯೋನೂ ಹಾಕಿರಲಿಲ್ಲ. ಬಟ್ ತುಂಬ ಜನ ಕೇಳಿದ್ರಿ ಅಕ್ಕ ಫೇಸ್ ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವತ್ತು ಫೇಸ್ನ ತೋರಿಸಿದ್ವಿ.
ಆ್ಯಕ್ಚುಲಿ ನಿನ್ಗೂ ಗೊತ್ತಿಲ್ವಾ ಗೊತ್ತಾಯ್ತಿಲ್ಲ ನನಗೂ ಗೊತ್ತಿಲ್ಲ ಏನು ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಅವಾಗಿಂದ ಒಂದು 10 ಸಲ ವಿಡಿಯೋ ಮಾಡಿದ್ದೀವಿ, ಮರ್ತು ಹೋಗ್ತಾ ಇರ್ತೀನಿ ನಾನು. ಸೊ ಇವಳು ಅವಾಗಿಂದ ನಗ್ತಾವಳು, ಎಷ್ಟು ಸತಿ ಹೇಳ್ತೀಯ ಮಮ್ಮಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಜಾಂಡೀಸ್ ಆಗಿತ್ತು ಅಂತ ಹೇಳಿದಲ್ಲ, ಅದ್ರ ಬಗ್ಗೆ ಹೇಳಿ ಅಂತ ಒಬ್ರು ಕಮೆಂಟ್ ಹಾಕಿದ್ರು. ಜಾಂಡೀಸು ಆ್ಯಕ್ಚುಲಿ ಓಕೆ ಪಾಪ ಆಯಿತು. ಜಾಂಡೀಸ್ ಆ್ಯಕ್ಚುಲಿ ಚಿಕ್ಕ ಮಕ್ಳಿಗೆ ಅಂದರೆ ನ್ಯೂ ಬಾರ್ನ್ ಬೇಬೀಸ್ಗೆ 90% ಬರುತ್ತಂತೆ. ಅದು ಕಾಮನ್ ಆಗಿಬಿಟ್ಟಿದೆ ಇವಾಗ. ಸೊ ನಮ್ಮ ಪಾಪುಗೆ ಹುಟ್ಟಿದ ತಕ್ಷಣ ಇರಲಿಲ್ಲ. ನಾವು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ವಿ. ಅದಾದಮೇಲೆ 1 ವೀಕ್ ಆದಮೇಲೆ ಫುಲ್ಲು ಕಣ್ಣೆಲ್ಲ ಎಲ್ಲೋ ಕಾಣಿಸ್ತಿತ್ತು. ಮತ್ತು ಒಂದು 3 ಸೆಕೆಂಡ್ ಹಿಂಗೆ ಹಿಡಿದು ಬಿಟ್ಟರೆ ಅದು ಫುಲ್ ಒಂದು 10 ಸೆಕೆಂಡ್ ಯೆಲ್ಲೋ ಕಲರೇ ಕಾಣಿಸುತ್ತೆ. ಯೆಲ್ಲೋ ಕಲರ್ ಕಾಣಿಸದೆ ಮಾಯ ಆಯಿತು ಅಂತ ಹೇಳಿದ್ರೆ ಅದು ಜಾಂಡೀಸ್ ಆಗಿಲ್ಲ ಅಂತ ಅರ್ಥ. ಅದು ಒಂದು 10 ಸೆಕೆಂಡ್ ಯೆಲ್ಲೋ ಕಲರೇ ಕಾಣಿಸ್ತಿದೆ ಅಂತ ಹೇಳಿದ್ರೆ ಆಗ ಮೇ ಬಿ ಜಾಂಡೀಸ್ ಬಂದಿರ್ಬೋದು ಅಂತ ಅರ್ಥ. ಸೊ ಹಾಗಾಗಿ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಅದು ಒಂದು 12% ಇದ್ದರೆ ನಾರ್ಮಲ್ಲು, 16 ಕ್ರಾಸ್ ಆದರೆ ಇಲ್ಲ 1 ಡೇ ಅಡ್ಮಿಟ್ ಮಾಡ್ಕೋತೀವಿ ಅಂತ ಹೇಳಿದರು. ನಮ್ಮ ಪಾಪುಗೆ 14 ಏನೋ ಇತ್ತು, ನಮ್ಮನ್ನ ಮನೆಗೆ ಕಳಿಸಿದ್ರು. ಅದಾದಮೇಲೆ 2 ಡೇಸ್ಗೆ ಮತ್ತೆ 16 ಆಗಿಬಿಡ್ತು. ಆವಾಗ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ 1 ಡೇ ಅಡ್ಮಿಟ್ ಆಗಿ ಅವನ್ನ ಫುಲ್ 24 ಅವರ್ಸ್ ಅಲ್ಲ 12 ಅವರ್ಸು ಕರೆಂಟಲ್ಲೇ ಇಟ್ಟಿದ್ರು. ನಿಜವಾಗ್ಲೂ ಅದನ್ನ ನೋಡೋದಕ್ಕೆ ಮಾತ್ರ ಸಿಕ್ಕಾಬಿಟ್ಟೆ ಬೇಜಾರಾಗುತ್ತೆ. ಹೆಂಗೆ ಇಟ್ಟಿರ್ತಾರೆ ಅಂದರೆ ಬಟ್ಟೆ ಏನೂ ಇರಲ್ಲ, ಕಣ್ಣಿಗೊಂದು ಇದಾಕ್ಬಿಟ್ಟು ಇಡ್ತಾರೆ. ನಮ್ಮ ಪಾಪು ನೋಡೋಕೆ ಹೆಂಗೆ ಆಗ್ತಿತ್ತು ಅವತ್ತು ಅಂದರೆ ನಿಜವಾಗ್ಲೂ ಯಾಕಾದ್ರೂ ಹಿಂಗಾಯ್ತಪ್ಪ ಅಪ್ಪ, ಹೊಟ್ಟೆ ಎಲ್ಲ ಉರಿಯುತ್ತೆ. ಅವರು ಆ ಥರ ಮಲ್ಕೊಳ್ಳೋದು ನೋಡಿದ್ರೆ ಮಕ್ಕಳು ಫುಲ್ ಒಂದು ಸೈಡ್ಗೆ ಮಲಗಿದ್ದ. ಅದಾದಮೇಲೆ ಮತ್ತೆ ಬ್ಲಡ್, ಅದರಲ್ಲೂ ಚೆಕಪ್ ಮಾಡ್ತಾನೆ ಇರ್ತಾರೆ. ಬ್ಲಡ್ ತೊಗೊಳೋದು, ಟೆಸ್ಟಿಗೆ ಕಳಿಸೋದು, ಎಷ್ಟಿದೆ ಅಂತ ತಿಳ್ಕೊಳ್ಳೋದು. ಅದಾದಮೇಲೆ ನಾರ್ಮಲ್ ಆಯಿತು. ಆಮೇಲೆ ಇನ್ನೇನು ಬರಲ್ಲ ಅಂತ ಹೇಳಿದ್ರು. ಸರಿ ಅಂತ ಬಂದ್ವಿ. ಸೂಚೆ ಸ್ಟಿಚ್ ಬಗ್ಗೆ ಕೇಳಿದ್ರಿ. ಸೂಚೆ ಸ್ಟಿಚ್ ಆ್ಯಕ್ಚುಲಿ ನನಗೂ ಹಾಕಿದ್ರು, ಬಟ್ ಅದು ಒಂದು 1.5 ಮಂತ್ ಇತ್ತು ನನಗೆ ಪೇಯ್ನು. ಅದಾದಮೇಲೆ ಸ್ವಲ್ಪ ಹೀಲ್ ಆಗ್ತಾ ಬಂತು. ಅದಾದಮೇಲೆ ಅಂದರೆ ನಾನು ನಿಜವಾಗ್ಲೂ ನನಗೆ ಹೇಳಬೇಕು ಅಂತಂದರೆ ಅದು ವರ್ಸ್ಟ್ ಫೀಲಿಂಗು ನನಗೆ. ಅಯ್ಯೋ ಹೇಳ್ಕೊಳಕ್ಕಾಗಲ್ಲ, ಏನು ಹೇಳ್ತೀರಾ. ತುಂಬ ಜನ ಕೇಳಿದ್ರೆ 1 ವೀಕು ಮತ್ತು 1 ಮಂತ್ ಒಳಗಡೆನೆ ನನಗೆ ಹೀಲ್ ಆಯಿತು, ಅಷ್ಟು ಪೇಯ್ನ್ ಇರಲಿಲ್ಲ ಅಂತ ಹೇಳ್ತಾರೆ. ಬಟ್ ನನಗೇನೋ ನನಗಂತೂ 2 ಮಂತ್ಸ್ ಪೇಯ್ನ್. ಅಯ್ಯೋ ನಾವು ಪಾಪು ಡೆಲಿವರಿ ಆಗೋದಕ್ಕಿಂತ ಪೇಯ್ನ್ ಅದು ಸಿಕ್ಕಾಪಟ್ಟೆ. ಮನೆ ಚೇಂಜ್ ಮಾಡಿದ್ರ ಅಂತ ಕೇಳಿದ್ರಿ. ಇಲ್ಲ, ನಾವು ಮನೆ ಚೇಂಜ್ ಮಾಡಿಲ್ಲ. ಅಂದರೆ ನಾನು ಇವಾಗ ನಮ್ಮ ಅಕ್ಕನ ಮನೇಲಿದ್ದೀನಿ. ಇವಾಗ ಪಾಪುಗೆ 5 ಮಂತ್ ಅಲ್ವಾ, ಒಂದು 6 ಮಂತ್ ಆಗಲಿ ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ಇವಳ ಬಗ್ಗೆ ಏನೂ ಕೇಳಿದ್ರಿ, ಇವಳು ನಿಮ್ಮ ಮಗಳ ಅಂತ ಹೇಳ್ಬಿಟ್ಟು. ಹೌದು, ಇವಳು ನನ್ನ ಮಗಳೇ. ಅಂದರೆ ನಮ್ಮ ಅಕ್ಕನ ಮಗಳು ಇವಳು, ವೈಷ್ಣವಿ ಚಂದನ್. ಅಂದರೆ ನಮ್ಮ ಭಾವನ ಹೆಸರು ಚಂದನ್ ಅಂತ ಹೇಳ್ಬಿಟ್ಟು. ಪಾಪು, ನಾನು ಹಿಂಗೆ ಹೇಳ್ತಿದ್ನಲ್ಲ ಯಾರ ಮಗಳು ಇವಳು ಅಂತ ಕೇಳ್ತಾ ಇದ್ರು ಅಂತ ಹೇಳು. ನಾನು ಚಂದಪ್ಪನ ಮಗಳು. ನಿಮ್ಮ ಊರು ಯಾವುದು? ನಮ್ಮ ಊರು ಹಾಸನ್. ಹಾಸನ್ ಹುಡುಗಿ. ನಂಗೆ ಗೊತ್ತು. ಏನು ಹಾಸನ್ ಹುಡುಗಿನ ನೀನು? ಆ್ಯಕ್ಚುಲಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ವಿಡಿಯೋ ಮಾಡೋಕೆ ಕುತ್ಕೊಂಡ್ರೆ ಅಲ್ಲಿ ಪಾಪನ ಮಲ್ಸ್ಬಿಟ್ಟು ಬಂದಿರ್ತೀನಿ. ವಿಡಿಯೋ ಮಾಡೋಕೆ ಕುತ್ಕೊಂಡ ತಕ್ಷಣ ಅವ್ನು ಎದ್ಬಿಡ್ತಾನೆ, ಹೋಗೋದು ಮತ್ತೆ ಮಲ್ಸ್ಬಿಟ್ಟು ಬರೋದು, ಹೋಗೋದು ಮಲ್ಸ್ಬಿಟ್ಟು ಬರೋದು, ಮಲ್ಸ್ಬಿಟ್ಟು ಬರೋಷ್ಟೊಳಗೆ ಮರ್ತೋಗ್ಬಿಡೋದು. ಏನು ಹೇಳ್ತಾನೆ ಇರ್ತಾನೆ ಗೊತ್ತಾಗಲ್ಲ. ಹಂಗಾಗ್ಬಿಟ್ಟು ಸರಿಯಾಗಿ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನು ಮಾತಾಡಿದ್ದು ನನಗೆ ಗೊತ್ತಾಗ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಲ್ರೆಡಿ ಇದೆ ಅಂತ ಅನಿಸುತ್ತೆ, ಸೌಂಡ್ ಕೇಳಿಸಿರ್ಬೋದು ನಿಮಗೆ. ಸೊ ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ನೆಕ್ಸ್ಟ್ ಕ್ವೆಶನ್ಸ್ ಏನಾದರೂ ಕೇಳಿ. ಬಾಯ್ ಹೇಳ್ತಾಳೆ ನೋಡಿ ನನಗಿಂತ ಮುಂಚೆ. ಬಾಯ್ ಹೇಳು. ಬಾಯ್ ಬಾಯ್ ಬಾಯ್. ಟಾಟಾ ಟಾಟಾ. ಆ್ಯಕ್ಚುಲಿ ಪಾಪುಗೆ ಬೆಳ್ಳಿದು ಚೈನು ಎಲ್ಲ ತೊಗೊಂಡು ಬರಬೇಕಿತ್ತು ಅಂತ ಹೇಳಿಬಿಟ್ಟು ಒಂದು ಅಂಗಡಿಗೆ ಹೋದ್ವಿ. ಅಲ್ಲೇನು ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ಇನ್ನೊಂದು ಅಂಗಡಿಗೆ ಹೋಗ್ಬಿಟ್ಟು ತೊಗೊಂಡು ಬಂದ್ವಿ. ಈ ಕೈ ಕಡ್ಗ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಚೆನ್ನಾಗಿತ್ತು.
ಆ್ಯಂಡ್ ಕಾಲು ಚೈನು ನಾರ್ಮಲ್ ಚೈನ್ ಇದು ತೊಗೊಂಡು ಬಂದ್ವಿ. ಆ್ಯಂಡ್ ಸೊಂಟದ್ದು ದಾರನೂ ತೊಗೊಂಡು ಬಂದ್ವಿ. ಆ್ಯಂಡ್ ಏನಪ್ಪ ಬೆಳ್ಳಿ ರೇಟ್ ಇಷ್ಟೊಂದು ಜಾಸ್ತಿ ಆಗಿದೆ, ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟೊಂದಾಗಿದೆ ಅಂತ. ನಾನು ಲಾಸ್ಟ್ ಟೈಮ್ ತೊಗೊಂಡಾಗ ಒಂದು 80 ರುಪೀಸ್ ಇತ್ತು, ಅವಾಗ ತೊಗೊಂಡಿದ್ದು ನಾನು ಕಾಲಿಗೆ ಚೈನು ಮತ್ತು ಕಾಲುಂಗ್ರ ಏನೋ ತೊಗೊಂಡಿದ್ದೆ. ಈಗ ಹೋಗಿ ನೋಡಿದ್ರೆ 360 ಪರ್ ಗ್ರಾಮು, ಇಷ್ಟೊಂದು ಜಾಸ್ತಿ ಆಗಿದೆ. ಒಂಥರ ಚಿನ್ನದ ರೇಟ್ ಥರ ಆಗ್ಬಿಟ್ಟಿದೆ ಬೆಳ್ಳಿ ರೇಟೆ. ಸೊ ಇನ್ನೇನು ತೊಗೊಳ್ಳೇಬೇಕಲ್ಲ, ಸೊ ಹಂಗಾಗಿ 3 ತೊಗೊಂಡು ಬಂದ್ವಿ. ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಇವನಿಗೆ ಕಿವಿನ ಚುಚ್ಚಿಸ್ಬೇಕು. ನೋಡಿ ಹಿಂಗೆ ಮಾತಾಡ್ತಿದ್ದೆ, ನನಗೆ ವೀಡಿಯೋ ಮಾಡೋಕ್ಕೂ ಬಿಡಲ್ಲ, ಏನು ಮಾಡೋಕ್ಕೂ ಬಿಡಲ್ಲ ಇವನು. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.